भाई अच्छा लग रहा है ना? बहुत अच्छा. ರಾಜಸ್ಥಾನ ಒಳಗ ನಾ ಮೊಟ್ಟ ಮೊದಲು ಭೇಟಿ ಕೊಟ್ಟಂತ ಸ್ಥಳ ಅದೇ ಜೈಪುರ. ಇದು ಬರೀ ಒಂದು ನಗರ ಅಂತೂ ಖಂಡಿತ ಅಲ್ಲ, ನನಗೆ ಆದಂತ ಅನುಭವ ಅಂತ ಹೇಳ್ಬೋದು ನಿಮಗ. ಯಾಕಂದ್ರ ಈ ಜಾಗದಲ್ಲಿ ಒಂಟೆ ಸವಾರಿ, ಜನಪದ ಹಾಡುಗಳು, ಹಾಗೆ ಗೊಂಬೆಯ ಕುಣಿತ, ಇಲ್ಲಿಯ ಸಂಸ್ಕೃತಿ ಮತ್ತು ಇತಿಹಾಸ ನನ್ನನ್ನು ಇನ್ನೂ ಕುತೂಹಲಕಾರಿಯಾಗಿ ಮಾಡ್ತು. ಈ ಜೈಪುರ್ ಒಳಗಡೆ ಹವಾಮಹಲ್ನ ಸೌಂದರ್ಯ ಆಗಿರ್ಬೋದು, ನೀರಿನ ಮ್ಯಾಗ ತೇಲಾಡೋ ಅರಮನೆ ಆಗಿರ್ಬೋದು, ಹಾಗೆ ಜೀವನದಲ್ಲಿ ಮೊದಲನೇ ಸಾರಿ ರಾಜಸ್ಥಾನದ ಸಂಸ್ಕೃತಿಯ ಬಟ್ಟೆ ಹಾಕೊಂಡಾಗ, ಇಲ್ಲಿಯ ಅಡುಗೆಯ ರುಚಿ ನೋಡಿದಾಗ ಮತ್ತೆ ನನಗನಿಸ್ತು ಇದು ಬರೀ ಒಂದು ನಗರ ಅಲ್ಲ, ನನಗೆ ಆದಂಥ ಅನುಭವ ಅಂತ ಹೇಳ್ಬೋದು. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಗುಲಾಬಿ ನಗರಕ್ಕೆ ಸ್ವಾಗತ. ಯಾಕೆ ಈ ರೀತಿ ಹೇಳತ್ತೀನಪ್ಪ ಅಂತಂದ್ರ, ಇವಾಗ ನಾ ಇರೋದು ಎಲ್ಲಂದ್ರ ಅದುವೇ ರಾಜಸ್ಥಾನದ ಕ್ಯಾಪಿಟಲ್ ಆಗಿರೋ ಜೈಪುರಲ್ಲಿ ಇವಾಗ ನಾ ಅದೀನಿ. ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಜೈಪುರ್ ಒಳಗಿರೋ ಎಲ್ಲ ಪ್ಲೇಸ್ನ ಆದಷ್ಟು ಎಲ್ಲ ಪ್ಲೇಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ರಾಜಸ್ಥಾನದ ಫಸ್ಟ್ ಎಪಿಸೋಡ್ನ ಜೈಪುರಿಂದಾನೇ ಶುರು ಮಾಡತ್ತೀನಿ. ಇವಾಗ ಜೈಪುರದಾಗಿರೋ ಪ್ಲೇಸ್ ಬಗ್ಗೆ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಈ ಜೈಪುರ್ ಬಗ್ಗೆ ಸ್ವಲ್ಪ ಒಂದು ಚಿಕ್ಕದಾಗಿ ಮಾಹಿತಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈ ಜೈಪುರ್ ಇದು ರಾಜಸ್ಥಾನದ ರಾಜಧಾನಿ. ಇದನ್ನು ಪಿಂಕ್ ಸಿಟಿ ಅಂದರೆ ಗುಲಾಬಿ ನಗರ ಅಂತ ಕರೀತಾರೆ. 1876ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಭಾರತಕ್ಕೆ ಭೇಟಿ ನೀಡಿದಾಗ ಅವರನ್ನು ಸ್ವಾಗತ ಮಾಡೋದಕ್ಕೆ ಇಲ್ಲಿರುವಂಥ ಎಲ್ಲ ಮನೆಗಳಿಗೆ ಗುಲಾಬಿ ಬಣ್ಣ ಬಳಸಿದ್ರಂತ. ಸೊ ಹಾಗಾಗಿ ಆವಾಗಿನಿಂದ ಅದೇ ಒಂದು ರೀತಿ ರೂಢಿಯಾಗಿಬಿಟ್ಟದ. ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಜಾಗದಾಗ ನಿಮ್ಗೆ ಪಿಂಕ್ ಕಲರ್ ಜಾಸ್ತಿ ಇಲ್ಲಿ ಕಾಣ್ತೈತಿ. ಹಾಗಾಗಿ ಇದನ್ನು ಪಿಂಕ್ ಸಿಟಿ ಅಂತ ಕರೀತಾರೆ. ಈ ಜೈಪುರ್ನ 1727ರಲ್ಲಿ 2ನೇ ಸವಾಯಿ ಸಿಂಗ್ ಅವರು ನಿರ್ಮಾಣ ಮಾಡ್ತಾರೆ. ಅದಾದ್ಮೇಲೆ ಒಂದು ರೀತಿ ನಿರ್ಮಾಣ ಮಾಡೋಕೆ ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಅತಿಯಾದ ಜನಸಂಖ್ಯೆ ಮತ್ತು ಇಲ್ಲಿ ಕುಡಿ ನೀರಿನ ಸಮಸ್ಯೆ ಆಗಿರೋದ್ರಿಂದನೇ ಈ ಜೈಪುರ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕಿಂತ ಮುಂಚೆ ರಾಜಸ್ಥಾನದ ಕ್ಯಾಪಿಟಲ್ ಅಂಬರ್ಕೋಟೆ ಆಗಿತ್ತು. ಆದರೆ ಅದಾದಮೇಲೆ ನಂತರ ಜೈಪುರ್ನ ರಾಜಸ್ಥಾನದ ಕ್ಯಾಪಿಟಲ್ ಆಗಿ ಮಾಡ್ತಾರೆ. ಜೈಪುರ್ ಬಗ್ಗೆ ತಿಳ್ಕೊಂಡಿದ್ದಂತರೂ ಆಯಿತು. ಇವಾಗ ಜೈಪುರ್ ಒಳಗಡೆ ನೀವೇನಾದರೂ ಬಂದ್ರೆ ಇಲ್ಲಿ ನೋಡಬೇಕಾಗಿರುವಂಥ ಮೂಲ ಪ್ಲೇಸ್ಗಳು. ಸೊ ಬನ್ನಿ, ಇವಾಗ ನಾನು ನಿಮಗೆ ಫಸ್ಟ್ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ. ಅಲ್ಲಿಗೆ ಹೋಗೋಣ. ಇವಾಗ ಫಸ್ಟ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಅದುವೇ ಹವಾಮಹಲ್. ಆ್ಯಕ್ಚುಲಿ ಜೈಪುರಲ್ಲಿ ಜಾಸ್ತಿ ಫೇಮಸ್ ಅಂದ್ರೆ ಈ ಜಾಗ. ಇವಾಗ ನಾನು ಪ್ರೆಸೆಂಟಾಗಿ ರಾಜಸ್ಥಾನದ ಜೈಪುರ್ ಒಳಗಡೆ ಇರುವಂಥ ಹವಾಮಹಲ್ ಮುಂದೆನೇ ಇವಾಗ ನಾನು ನಿಂತೀನಿ. ಆ್ಯಕ್ಚುಲಿ ಈ ಜಾಗದೇನಪ್ಪ ಅಂದ್ರೆ ಫೋಟೋ ತಗೊಳಕಂತೂ ಸಿಕ್ಕಾಪಟ್ಟೆ ಫೇಮಸ್ ಈ ಜಾಗ. ಒಂದು ರೀತಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಗಾಳಿಯ ಅರಮನೆ ಅಂತ ಕರಿಬೋದು. ಅದಕ್ಕೆ ಈ ರೀತಿ ಹವಾಮಹಲ್ ಅಂತ ಕರೆಯೋದವರು. 1799 ಒಳಗೆ ಜೈಪುರದ ರಾಜರಾದ ಹವಾಯಿ ಪ್ರತಾಪ್ ಸಿಂಗ್ ಅವರು ಈ ಹವಾಮಹಲ್ನ ನಿರ್ಮಾಣ ಮಾಡ್ತಾರೆ. ಒಂದು ರೀತಿ ತುಂಬ ಹಳೇದು ಅಂತ ಹೇಳ್ಬೋದು. ಈ ಹವಾಮಹಲ್ ಮ್ಯಾಗ ನೀವು ನೋಡ್ಬೋದು ಟೋಟಲ್ ಆಗಿ ಎಷ್ಟು ಕಿಟಕಿ ಅದಾವ ಅಂತ. 953 ಕಿಟಕಿ ಅದಾವ ಈ ಜಾಗದಾಗ. ಒಂದು ರೀತಿ ಹೇಳ್ಬೇಕಂದ್ರೆ ಇದಕ್ಕೆ ಯಾವುದೇ ಕೆಳಗಡೆ ಒಂದು ಫೌಂಡೇಶನ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇದನ್ನ ಮೇಲ್ಗಡೆ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಇನ್ನು ಈ ಹವಾಮಹಲ್ ಇವಾಗ ಇಷ್ಟು ಚೆನ್ನಾಗಿ ಕಾಣತೈತೆ ಅಂದ್ರೆ ಇನ್ನು ರಾತ್ರಿ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ನೀವೇ ಅನ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಲೈಟಿಂಗ್ಸ್ ಕೂಡ ಇರ್ತೈತಿ ರಾತ್ರಿ. ಸೊ ಈ ಬಿಸಿಲಿನಾಗ ಈ ಹವಾಮಹಲ್ ಈ ರೀತಿ ಕಂಡ್ರೆ ರಾತ್ರಿ ಯಾವ ರೀತಿ ಕಾಣ್ತೈತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ರಾತ್ರಿ ಹವಾಮಹಲ್ ಲೈಟಿಂಗ್ಸ್ ಒಳಗೆ ಎಷ್ಟು ಚಂದ ಕಾಣ್ತೈತಿ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಎಷ್ಟು ಜನ ಇರ್ತಾರ ಅದಕ್ಕಿಂತ 10 ಪಟ್ಟು ಜನ ಜಾಸ್ತಿ ಇರೋದೇ ರಾತ್ರಿ ಇಲ್ಲಿ. ಯಾಕಂದ್ರೆ ರಾತ್ರಿ ಇಲ್ಲಿ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೈತಿ. ಹಾಗಾಗಿ ರಾತ್ರಿನೇ ಜಾಸ್ತಿ ಜನ ಇಲ್ಲೆಲ್ಲ ಬರ್ತಾರ. ನೈಟ್ ಎಲ್ಲ ತೋರಿಸಿದ್ ಸಾಕು ನಿಮಗೆ. ವಾಪಸ್ ಬೆಳಗ್ಗೆ ಅಲ್ಲಿಗೆ ಹೋಗಿ ಬರ್ರಿ. ಇವಾಗ ಹೊರಗಡೆ ನೋಡಿದಾಗ ಈ ಹವಾಮಹಲ್ ಬಹಳ ಚಿಕ್ಕದೈತ ಅನಿಸ್ತಾ ನಿಮ್ಗೆ. ಬಟ್ ಇದು ಇಷ್ಟೇ ಇಲ್ಲ, ಒಳಗಡೆ ನೀವು ಇನ್ನೂ ದೊಡ್ಡ ಅರಮನೆ ಕೂಡ ಈ ಜಾಗದಾಗ ನೀವು ನೋಡ್ಬೋದು.
ಇವಾಗ ಹೊರಗಡೆ ಇರೋದನ್ನ ತೋರಿಸಿದಾಯ್ತು. ಒಳಗಡೆ ಹೋಗಿ ಈ ಹವಾಮಹಲ್ನ ಅರಮನೆ ಯಾವ ರೀತಿ ಐತಂತ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಅದಕ್ಕೆಲ್ಲ ಟಿಕೆಟ್ ತಗೋಬೇಕು. ಇದಕ್ಕೇನು ಟಿಕೆಟ್ ಇಲ್ಲ, ರೋಡ್ ಸೈಡೇ ನೀವು ಫ್ರೀಯಾಗಿ ನೋಡ್ಬೋದು ಮತ್ತು ಫೋಟೋ ಎಲ್ಲ ತಗೋಬೋದು. ಇವಾಗ ಈ ಜಾಗದಿಂದ ಒಳಗಡೆ ಹೋಗೋಣ ಬರ್ರಿ. ಇವಾಗ ಸೊ ಈ ಜಾಗದೊಳಗೆ ಏನು ನೋಡತ್ತಿರಲ್ಲ, ಇದೇ ಹವಾಮಹಲ್ ಒಳಗಡೆ ಇರುವಂಥ ಅರಮನೆ. ಆ್ಯಕ್ಚುಲಿ ಒಳಗಡೆನೇ ಸಿಕ್ಕಾಪಟ್ಟೆ ದೊಡ್ಡದೈತಿದು. ಇದ್ರ ಟಿಕೆಟ್ ಪ್ರೈಸೇ ಟೋಟಲ್ ಆಗಿ 102 ರೂಪಾಯಿ ಇಟ್ಟಾರ. ನಾವೇನಾದ್ರೂ ಸ್ಟೂಡೆಂಟ್ ಆದ್ರೆ ಅವರಿಗೆ 52 ರೂಪಾಯಿ ಐತಿ. ನೀವು ನೋಡ್ಬೋದು ಒಳಗೆ ಎಲ್ಲ ಕಡೆ ಪೂರ್ತಿ ಖಾಲಿನೇ ಐತಿ. ಇಲ್ಲಿ ಈ ಹವಾಮಹಲ್ನ ಲಾಲ್ ಚಂದ್ ಉತ್ಸಾದವರು ಕಟ್ಟಿದ್ದು. ಅಂದರೆ ಇದರ ವಾಸ್ತುಶಿಲ್ಪ ಎಲ್ಲ ಪ್ಲ್ಯಾನ್ ಕೂಡ ಅವರದ್ದೇ. ಸಿಕ್ಕಾಪಟ್ಟೆ ಕಿಟಕಿ ಅದಾವು, ಇವೆಲ್ಲ ಕ್ಲೋಸ್ ಮಾಡ್ಯಾರ. ಈ ಹವಾಮಹಲ್ ಹೊರಗಡೆಯಿಂದ ನೋಡೋಕ್ಕಷ್ಟೇ ಇಷ್ಟು ಚಿಕ್ಕದಾಗ ಕಾಣ್ತೈತಿ. ಬಟ್ ಒಳಗಡೆ ಇದು 5 ಮಹಡಿಗಳ ಅರಮನೆ ಅಂತ ಕರಿಬೋದು ನಾವು. ಹಾಗೆ ಇಲ್ಲಿ ಟೋಟಲ್ ಆಗಿ 953 ಕಿಟಕಿ ಅದಾವು. ಈ ಕಿಟಕಿಗಳಿಗೆ ಜರೋಕಾ ಅಂತಲೂ ಕರೀತಾರೆ. ಇರಿ ನಾನು ನಿಮಗೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇನು ನೋಡತ್ತಿರಲ್ಲ, ಇದೇ ರೀತಿ ಕಿಟಕಿಗಳನ್ನು ಸಿಕ್ಕಾಪಟ್ಟೆ ಜಾಗದ ನೀವೆಲ್ಲ ನೋಡ್ಬೋದು. ನೀವು ಅನ್ಕೋಬೋದು ಈ ಜಾಗದ 953 ಕಿಟಕಿ ಯಾಕದಾವ ಅಂತ. ಆವಾಗಿನ ಸಂಪ್ರದಾಯ ಎಲ್ಲ ನಿಮಗೆ ಗೊತ್ತೇ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಆವಾಗಿನ ಹೆಣ್ಮಕ್ಳು ಎಲ್ಲ ಎಲ್ಲಿ ಬೇಕಾದರೂ ಓಡಾಡೋ ಹಾಗೆ ಇರಲಿಲ್ಲ ಆವಾಗ. ಅಂದರೆ ಅವರು ಯಾರ ಜೊತೆನೂ ಮಾತಾಡೋ ಹಾಗೂ ಇರಲಿಲ್ಲ. ಬಟ್ ಅವಾಗೆಲ್ಲ ಏನು ಮಾಡ್ತಾರಂದ್ರೆ ಇದೇ ರೀತಿ ಈ ಅರಮನೆ ಒಳಗೆ ಸಿಕ್ಕಾಪಟ್ಟೆ ಕಿಟಕಿಗಳನ್ನು ಅವ್ರು ನಿರ್ಮಿಸ್ತಾರೆ. ಅಂದ್ರೆ ಇಲ್ಲಿರುವಂಥ ಹೆಣ್ಮಕ್ಳು ಯಾರೂ ಕೂಡ ಹೊರಗಡೆ ಹೋಗಬಾರ್ದು. ಇಲ್ಲೇ ಇರುವಂಥ ಈ ಕಿಟಕಿಗಳ ಮೂಲಕನೇ ಹೊರಗಡೆ ಇರೋ ಮಾರುಕಟ್ಟೆ ಆಗಿರ್ಬೋದು ಅಥವಾ ಹಬ್ಬಗಳನ್ನು ಎಲ್ಲವನ್ನು ಇದೇ ಜಾಗದಿಂದ ನಿಂತು ನೋಡಲಿ ಅಂತ ಈ ರೀತಿ ಕಿಟಕಿಗಳನ್ನು ಆವಾಗ ನಿರ್ಮಿಸ್ತಾ ಇದ್ರು. ಇಲ್ಲಿರುವಂಥ ಹೆಣ್ಮಕ್ಳು ಯಾರೂ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ. ಇಲ್ಲೇ ನಿಂತ್ಕೊಂಡು ಇದೇ ಕಿಟಕಿಗಳ ಮೂಲಕ ಹೊರಗಡೆ ಇರೋ ಜಗತ್ತನ್ನು ಅವ್ರು ನೋಡ್ತಾ ಇದ್ರು. ಅದೇ ಕಾರಣಕ್ಕೆ ಈ ರೀತಿ ಇಷ್ಟು ಕಿಟಕಿಗಳನ್ನು ಈ ಅರಮನೆ ಒಳಗಡೆ ಅವರು ನಿರ್ಮಿಸಿದ್ದು. ಸೊ ಎಲ್ಲ ಈ ರೀತಿ ಕಲರ್ ಕನ್ನಡಿ ಹಾಕ್ಯಾರಂತಲೇ ಹೊರಗಡೆ ನೀವು ಫೋಟೋ ತೊಗೋಬೇಕಾದ್ರೆ ಅಷ್ಟು ಕಲರ್ ಚೆನ್ನಾಗಿ ಕಾಣ್ತೈತಿದೆಯಲ್ಲ. ಈಗ ಕನ್ನಡಿ ಇರ್ಲಿಕ್ಕಂದ್ರೆ ಒಂದು ರೀತಿ ಮಹಲ್ ಅಷ್ಟೇನು ಸುಂದರವಾಗಿ ಕಾಣ್ತಿರಲಿಲ್ಲ ಅಂತ ಅನ್ಕೋತೀನಿ. ಮೇನಾಗಿ ಅಟ್ರಾಕ್ಷನ್ ಅವೇ ಗ್ಲಾಸಿನ ಕನ್ನಡಿ ಹಾಕ್ಯಾರಂತಲೇ ಸೊ ಅದು ಇಷ್ಟು ಚೆನ್ನಾಗಿ ಕಾಣತ್ತದ. ದೋಸ್ತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲೈತಿ ಇಲ್ಲಿ. ರಾಜಸ್ಥಾನಕ್ಕೆ ಬರ್ತೀವಿ ಅಂದ್ರೆ ಅದೊಂದಂತರೂ ಪಕ್ಕ ತಲೆಗೆ ಇಟ್ಕೊಂಡೇ ಬರ್ಬೇಕು ನಾವು. ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಇರ್ತದತ್ತ. ಹವಾಮಹಲ್ ಒಳಗಿಂದ ಪೂರ್ತಿ 5ನೇ ಅಂತಸ್ತು ಮ್ಯಾಗ ಹೊಂಟಿವ್ರಿ ಇವಾಗ. ನೋಡು ಅಲ್ಲಿಂದ ವ್ಯೂ ಎಲ್ಲ ಹೆಂಗೆ ಕಾಣ್ತೈತೆ. ಮೊದಲೇ ಜನ ಕಂಡಪಟ್ಟಿ ಅದಾರ ಇಲ್ಲಿ. ಸೊ ಇದೆ ನೋಡ್ರಿ ಟೋಟಲ್ ಆಗಿ ಹವಾಮಹಲ್ ಒಳಗಡೆ ಇರುವಂಥ 5 ಮಹಡಿಯ ಅರಮನೆ ಇದು. ಹೊರಗಡೆಯಿಂದ ನೋಡಿದಾಗೆಲ್ಲ ಅಷ್ಟು ಚಿಕ್ಕದ ಅಂತ ಅನಿಸ್ತದ. ಬಟ್ ಅಷ್ಟು ಚಿಕ್ಕದಲ್ಲಿದು ಸಿಕ್ಕಾಪಟ್ಟೆ ದೊಡ್ಡದು ಜಾಗ ಇದು. ಸೊ ಏನು ನೋಡತ್ತೀರಿ, ಇಷ್ಟೇ ಜೈಪುರ್ ಒಳಗಡೆ ಇರುವಂಥ ಹವಾಮಹಲ್ನ ಇದು ಒಳಗಡೆ ಬೇವು, ಆಗಲೇ ತೋರಿಸಿದ್ದು ಹೊರಗಡೆ ಬೇವು. ಇಷ್ಟೈತೆ ನೋಡ್ರಿ. ಇಷ್ಟು ಬಿಟ್ರೆ ಮತ್ತೆ ಅಂಥ ಪರಿ ಕಾಸು ಅಂತ ಇಲ್ಲಿ ಏನಿಲ್ಲ. ಇವಾಗ ಸೀದಾ ಇಲ್ಲಿಂದ ಕೆಳಗೆ ಹೋಗ್ಬರ್ರಿ. ನಮಗೂ ಸ್ವಲ್ಪ ಬಿಸಿಲಾಗ ಲಿಂಬು ಶರ್ಬತ್ ಇದ್ದಾಗ ಸ್ವಲ್ಪ ತಣ್ಣಗಾಗೋದು, ಹಾಗಾಗಿ ಲಿಂಬು ಶರ್ಬತ್ ಕುಡಿಯತ್ತೀನಿ. ಹವಾಮಹಲಿಂದ ಸ್ವಲ್ಪ ನೀವು ನಡ್ಕೊಂಡು ಈ ಕಡೆ ಬಂದ್ರೆ ಅಲ್ಲಿಂದ ಒಂದು 500 ಮೀಟರ್ ಅಂತ ಅನ್ಕೋತೀನಿ. ನಡ್ಕೊಂಡು ಈ ಕಡೆ ಬಂದ್ರೆ ಅಲ್ಲಿ ಸಿಗೋದೆ ನಿಮಗೆ ಈ ಸಿಟಿ ಪ್ಯಾಲೇಸ್ ಅಂತ. ಈ ಸಿಟಿ ಪ್ಯಾಲೇಸ್ ಕೂಡ ಜೈಪುರಲ್ಲಿ ಫೇಮಸ್ ಆಗಿರೋ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಇದನ್ನು 2ನೇ ಸವಾಯಿ ಜೈಸಿಂಗ್ ಅವರು 1727ರಿಂದ 1732 ನಡುವೆ ಇದನ್ನು ಅವ್ರು ಕಟ್ಟಿಸ್ತಾರೆ. ಇಲ್ಲಿ ರಾಜಮನೆತನದ ನಿವಾಸ ಆಗಿರ್ಬೋದು ಅಥವಾ ಪ್ರಸಿದ್ಧ ಫೋಟೋ ಸ್ಥಳ ಆಗಿರ್ಬೋದು, ವಸ್ತುಗಳು ಮತ್ತು ಆಯುಧಗಳು. ಈ ಜಾಗದಲ್ಲಿ ಒಂದು ದೊಡ್ಡ ಬೆಳ್ಳಿ ಪಾತ್ರೆ ಕೂಡ ಐತಿ, ಅದನ್ನು ಕೂಡ ನೀವು ನೋಡ್ಬೋದು. ಒಳಗಡೆ ಪಿಕಾಕ್ ಗೇಟು ಮತ್ತು ಮುಬಾರಕ್ ಮಹಲ್ ಅಂತ, ಚಂದ್ರ ಮಹಲ್ ಅಂತ ಈ ರೀತಿ ಸಿಕ್ಕಾಪಟ್ಟೆ ಪ್ಲೇಸ್ಗಳನ್ನು ಈ ಪ್ಯಾಲೇಸ್ ಒಳಗಡೆ ನೀವು ನೋಡ್ಬೋದು. ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಆಯಿತು ಅಂತ ನಾನು ಅನ್ಕೋತೀನಿ. 400 ಮತ್ತು ಸ್ಟೂಡೆಂಟ್ ಏನಾದರೂ ನೀವು ಆಗಿದ್ರೆ ಅವರಿಗೆ 300 ಐತಿ. ಇವಾಗ ನಾವು ಬಂದಿರೋ ಮತ್ತೊಂದು ಪ್ಲೇಸ್ ಯಾವುದಂದ್ರೆ ಸಿಟಿ ಪ್ಯಾಲೇಸಿಂದ ಸ್ವಲ್ಪ ನಡ್ಕೊಂಡು ನೀವು ಮುಂದೆ ಬಂದ್ರೆ ಅಲ್ಲಿ ಸಿಗೋದೆ ನಿಮಗೆ ಜಂತರ್ ಮಂತರ್ ಅನ್ನೋ ಸ್ಥಳ. ಆ್ಯಕ್ಚುಲಿ ಈ ಸ್ಥಳ ಯಾಕಪ್ಪ ಫೇಮಸ್ ಅಂತಂದ್ರೆ ಇಲ್ಲಿ ಕಲ್ಲುಗಳಿಂದ ಮರ್ಮರದಿಂದ ಮಾಡಿರುವಂಥ 19 ವಿಭಿನ್ನ ರೀತಿಯ ಉಪಕರಣಗಳನ್ನು ನಾವು ಈ ಜಾಗದಲ್ಲಿ ನೋಡ್ಬೋದು. ಸಾಮ್ರಾಟ್ ಯಂತ್ರ ಮತ್ತು ಜಯಪ್ರಕಾಶ ಯಂತ್ರ, ಹಾಗೆ ನರಿವಲಯ ಯಂತ್ರ ಮತ್ತು ಚಕ್ರ ಯಂತ್ರ, ಈ ರೀತಿ ಸಿಕ್ಕಾಪಟ್ಟೆ ಯಂತ್ರಗಳು ಇಲ್ಲದಾವು. ಅಂದರೆ ಇವನ್ನೆಲ್ಲ ಬಳಸ್ಕೊಂಡು ಆವಾಗಿನ ಟೈಮಲ್ಲಿ ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಚಲನೆ ಯಾವ ರೀತಿ ಆಗ್ತಾಯಿತ್ತು ಅಂತ
ಅವರು ಅದನ್ನು ಅಧ್ಯಯನ ಮಾಡ್ತಾ ಇದ್ರಂತ. ಸೊ ಅದರ ಬಗ್ಗೆನೇ ಆಲ್ಮೋಸ್ಟ್ ಇಲ್ಲೆಲ್ಲ ಇರೋದು. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ಇದ್ದವ್ರಿಗೆ ಈ ಪ್ಲೇಸ್ನ ನೋಡೋಕೆ ಬರ್ರಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಸೊ ಒಳಗಡೆ ಬಂದು ನೋಡಿದ್ರು ಕೂಡ ನಮಗೇನು ತಿಳಿಯಲ್ಲ, ಇಲ್ಲಿ ಏನೂ ಅರ್ಥನೂ ಆಗಲ್ಲ. ಇಲ್ಲಿ ಇದರ ಟಿಕೆಟ್ ಕೂಡ 102 ರೂಪಾಯಿ ಐತಿ. ನೀವೇನಾದ್ರು ಸ್ಟೂಡೆಂಟ್ ID ಕಾರ್ಡ್ ತೋರಿಸಿದ್ರೆ ಅವ್ರಿಗೆ 52 ರೂಪಾಯಿ. ಆಲ್ಮೋಸ್ಟ್ ಇಲ್ಲಿ ಇಂಡಿಯನ್ಸ್ಗಿಂತ ಫಾರಿನರ್ಸೇ ಜಾಸ್ತಿ ಕಾಣತ್ತಾರೆ ನನ್ನ ಕಣ್ಣಿಗಂತೂ. ಸೊ ಈ ಜಾಗದಾಗಿ ನೋಡತ್ತಿರಲ್ಲ ನೀವು, ಇದು ಜಂತರ್ ಮಂತರ್ ಒಳಗಡೆ ಇರುವಂಥ ವಿಶ್ವದ ಅತಿ ಎತ್ತರ ಸನ್ ಡಯಲ್ ಅಂದರೆ ಸೂರ್ಯಗಡಿ. ಇದರ ಎತ್ತರ ಟೋಟಲ್ ಆಗಿ 27 ಮೀಟರ್ ಹೈಟ್ ಐತಿ. ಇದು ಸೂರ್ಯನ ಬೆಳಕು ಈ ದೊಡ್ಡ ತ್ರಿಭುಜದ ಮೇಲೆ ಬೀಳುತ್ತದ, ಆವಾಗ ಅದರ ನೆರಳು ಕೆಳಗಡೆ ಇರುವ ಮಾರ್ಗದ ಮೇಲೆ ಬೀಳುತ್ತದ. ಅದನ್ನು ನೋಡಿ ಆವಾಗಿನ ಟೈಮಲ್ಲಿ ಸಮಯವನ್ನು ಹೇಗಿದೆ ಅಂತ ಅಳಿತಾ ಇದ್ರಂತ. ಸೊ ಅದಕ್ಕಾಗಿ ನಿರ್ಮಿಸಿರುವಂಥ ಈ ದೊಡ್ಡ ಸೂರ್ಯಗಡಿ ಇದು. ಬಿಸಿಲು ಯಾವ ರೇಂಜಿಗೆ ಐತಂದ್ರೆ ಬೆಳಗ್ಗೆಯಿಂದ ಊಟ ಮಾಡೋಕ್ಕಿಂತ ಜಾಸ್ತಿ ಬರೀ ನೀರೇ ಕುಡ್ದಿನ. ಆಲ್ರೆಡಿ 1-2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಇವಾಗ ರೆಸ್ಟೋರೆಂಟ್ ಬಂದು ಕೂತೀನಿ. ರಾಜಸ್ಥಾನ ಬಂದೀವಿ ಅಂದಮ್ಯಾಗ ರಾಜಸ್ಥಾನ್ ಥಾಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಂದ್ರೆ ಅದು ಒಂದು ರೀತಿ ಮಜಾ ಇರಲ್ಲ. ಇವಾಗ ರಾಜಸ್ಥಾನ್ ಥಾಲಿ ಆರ್ಡ್ರ್ ಮಾಡೀನಿ, ನೋಡೋಣ ಬರ್ರಿ ರಾಜಸ್ಥಾನ್ ಥಾಲಿ ಒಳಗೆ ಏನೆಲ್ಲ ಕೊಡ್ತಾರತ್ತ. ಸೊ ಫೈನಲಿ ರಾಜಸ್ಥಾನ್ ಥಾಲಿ ಬಂತು ಇವಾಗ. ಇದೆ ನೋಡ್ರಿ ರಾಜಸ್ಥಾನ್ ಥಾಲಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತೀನಿ. ಸಿಕ್ಕಾಪಟ್ಟೆ ಐಟಮ್ ಎಲ್ಲ ಹಾಕ್ಕೊಟ್ರೆ 380 ರೂಪಾಯಿ ತೊಗೋತಾರೆ. ಮತ್ತು ಐಟಮ್ ಎಲ್ಲ ಹಾಕ್ಕೊಡ್ಲಿಕ್ಕಂದ್ರೆ ಹೆಂಗೆ ತಿನ್ನಬರ್ರಿ. ಆಯ್ತಿನ್ನು ಬಂದದ, ಮೊದಲೇ ಹೊಟ್ಟೆ ಬೇರೆ ಭಾಳ ಹಸ್ದದ. ಇದನ್ನಷ್ಟು ಟೇಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ಇನ್ನೂ ಬೇರೆ ಸಿಕ್ಕಾಪಟ್ಟೆ ಪ್ಲೇಸ್ ಅದಾವೆ ಜೈಪುರ ಒಳಗೆ ಎಕ್ಸ್ಪ್ಲೋರ್ ಮಾಡೋಕೆ. ಇದನ್ನೆಲ್ಲ ಟೇಸ್ಟ್ ಮಾಡಿ ಇವಾಗ ಅಲ್ಲಿಗೆ ಹೋಗೋಮ. ಇವಾಗ ಏನೇನೋ ಒಂಥರ ಟೇಸ್ಟ್ ಹತ್ತಾಗ್ತದೆ. ಆಯ್ತು ಹೇಳ್ರಿ, ಬಡ ಬಡ ತಿಂದು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಒಳಗೆ ನಾನು ನಿಮ್ಗೆ ಸಿಗ್ತೀನಿ. ಬಿಸಿಲಾಗ 1-2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ ನಂತರ ಇವಾಗ ಸಂಜೆ ಟೈಮ್ ಆಗ್ಯದ. ಸಂಜೆಗೆ ಮತ್ತೊಂದು ಪ್ಲೇಸಿಗೆ ಬಂದೀನಿ. ಇಲ್ಲಿರುವಂಥ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ಜಾಸ್ತಿ ಫೇಮಸ್ ಅಂದ್ರೆ ಇಲ್ಲಿರುವಂಥ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಫೋಟೋ ತಗೋತಾರೆ ಭಾಳ ಮಂದಿ. ನಾನು ಯಾವತ್ತೂ ಕೂಡ ಇದನ್ನೆಲ್ಲ ಟ್ರೈ ಮಾಡಿಲ್ಲ, ಒಂದು ಸರಿ ನಾನು ಕೂಡ ಟ್ರೈ ಮಾಡ್ತೀನಿ ಬನ್ನಿರಿ. ಸೊ ಒಂದ್ಸಲ ಈ ರೀತಿ ಡ್ರೆಸ್ ಕೂಡ ಟ್ರೈ ಮಾಡಬೇಕು. ಅರೆ ಬೈ ದೊಯ್ಯ ಏನೋ ಡ್ರೆಸ್ ನಾ ಯಾವತ್ತೂ ಹಾಕೊಂಡಿಲ್ಲ ಇಂಥ ಡ್ರೆಸ್ ಎಲ್ಲ, ಫಸ್ಟ್ ಟೈಮ್ ಹಾಕೊಳತ್ತೀನಿ. ಕರೆ ಚಂದ್ರ ಕಾಣತೈತೆ ಇಲ್ಲೋ ಗೊತ್ತಿಲ್ಲ. ಕುತ್ತಿಗೆ ಹಿಡಿದು ಹಗ್ಗ ಬಿದ್ದಂಗೆ ಆಗತ್ತದ ಯಾಕೆ ನನಗೆ. ಹಾಂ ಚಂದ ಕಾಣತೈತು ಇಲ್ಲ ಹುಚ್ಚಿನ ಥರ ಕಾಣತ್ತೇನೋ ಗೊತ್ತಿಲ್ಲ. ಇದನ್ನು ಬೇರೆ ಕೈಯಾಗ ಕೊಟ್ಟನವ, ಜೀವನದಾಗೆ ಮೊದಲೇ ಹಿಡಿದಿಲ್ಲ ಇಂಥವೆಲ್ಲ. ಭಯ ಅಚ್ಚಾ ಲಗ್ ರಹಾ ಹೈ ನಾ ಗುರು. ಇವಾಗ ಫೋಟೋಶೂಟ್ ಅಂತ ಇದ್ರಾಗೆ ಎಲ್ಲ ಇನ್ಕ್ಲೂಡ್ ಇರ್ತದ, ಡ್ರೆಸ್ ಪ್ಲಸ್ ಫೋಟೋಶೂಟ. ಎಷ್ಟೊಂದು ಫೋಟೋ ಎಲ್ಲ ತೆಗೆದಾಯ್ತು. ಅರ್ಧ ತಾಸು ಇದಕ್ಕೆ ಬಾರ್ಗೇನ್ ಮಾಡಿ 8 ರೂಪಾಯಿ 8 ರೂಪಾಯಿ ಅಂತ ಹೇಳಿ ಕದ್ದಿ ಕಡ್ದು ಲಾಸ್ಟಿಗೆ ಒಂದು ರೇಟಿಗೆ ಬಂದು ಬೈ ಪೀಚೆ ಫೋನು. ಇವಾಗ ಏನು ನೋಡಿದ್ರಲ್ಲ ಡ್ರೆಸ್, ಈ ರೀತಿ ಡ್ರೆಸ್ ಹಾಕೊಂಡು ಫೋಟೋ ತೊಗೊಳಕ್ಕೆ ಅಂದರೆ ಡ್ರೆಸ್ ಎಲ್ಲ ಅವರೇ ಹಾಕ್ತಾರೆ. ಹಾಕಿ ಅವ್ರ ಕ್ಯಾಮ್ರಾದಾಗ ಫೋಟೋ ತೆಗೆದು ಕೊಡ್ತಾರೆ. ಒಂದು ಫೋಟೋಗೆ 50 ರೂಪಾಯಿ ಅಂತ. ಟೋಟಲ್ ಆಗಿ ನಾನು 16 ಫೋಟೋ ಹೊಡೆದವ. 16 ಫೋಟೋ ಹೊಡೆದು ಸಿಕ್ಕಾಪಟ್ಟೆ ರೇಟ್ ಹೇಳಿದ. ನಾ ಫೈನಲ್ ಆಗಿ ಒಂದು ಜೊತೆ ಮಾತಾಡಿ ಹ್ಯಾಂಗಿಂಗ್ ಮಾಡಿ 300 ರೂಪಾಯಿದಾಗ ಬಗೆಹರಿಸಿದೆ. ಅದೆಲ್ಲ ಬಿಡ್ರಿ, ನಾನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರುವಂಥ ಪ್ಲೇಸ್ ಯಾವುದಂದರೆ ಅದುವೇ ಜಲ್ ಮಹಲ್ ಅಂತ. ಜಲ್ ಮಹಲ್ ಅಂದರೆ ನೀರಿನ ಮೇಲಿರುವ ಅರಮನೆ ಅಂತ ನಾವು ಕನ್ನಡದೊಳಗೆ ಹೇಳ್ಬೋದು. ಸೊ ಇಲ್ಲೇನು ನೋಡತ್ತಿರಲ್ಲ, ಇದಕ್ಕೆ ಮಾನಸಾಗರ್ ಲೇಕ್ ಅಂತ ಕರೀತಾರೆ. ಈ ಲೇಕ್ ಮಧ್ಯದಲ್ಲೇ ನೋಡ್ಬೋದು ಅಲ್ಲೊಂದು ಅರಮನೆ ಕೂಡ ಐತಿ. ಅದೇ ಅರಮನೆನೇ ಇಲ್ಲಿ ಫೇಮಸ್. ಮಹಾರಾಜ ಮಾಧವ್ ಸಿಂಗ್ ಅವರು ಇದನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟಕ್ಕೂ ನೀವು ಅನ್ಕೋಬೋದು ನೀರಿನ ನೆಟ್ಟ ನಡುವೆ ಮಧ್ಯದಲ್ಲಿ ಯಾಕೆ ಇದನ್ನು ನಿರ್ಮಾಣ ಮಾಡ್ಯಾರಂತ. ಅಂದರೆ ಈ ಪ್ಲೇಸ್ನ ಮುಖ್ಯವಾಗಿ ರಾಜಮನೆತನದ ವಿಶ್ರಾಂತಿ ಸ್ಥಳ ಮತ್ತು ಭೇಟಿ ಮಾಡೋಕ್ಕೆ ಆವಾಗೆಲ್ಲ ಇದನ್ನು ಬಳಸ್ತಾ ಇದ್ರಂತ. ಆ್ಯಕ್ಚುಲಿ ಒಳಗಡೆ ಅಲ್ಲಿಗೆಲ್ಲ ಹೋಗೋಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬೋಟಿಂಗ್ ಕೂಡ ಐತಿ ಇಲ್ಲಿ, ಬಟ್ ಪಬ್ಲಿಕ್ಗೆ ಅಲ್ಲೆಲ್ಲ ಅಲೋ ಮಾಡಿಲ್ಲ ಅವರು. ಸೊ ಇಲ್ಲೇನು ನೋಡತ್ತಿರಲ್ಲ, ಇದೇ ಜಾಗದಾಗ ನಿಂತ್ಕೊಂಡೆ ಸೊ ಎಲ್ಲರೂ ಕೂಡ ಫೋಟೋ ತೊಗೊಳ್ಳೋದು. ಯಾರು ಕೂಡ ಅಲ್ಲಿಗೆಲ್ಲ ಹೋಗಕ್ಕೆ ಅಲೌಡ್ ಇಲ್ಲ ಅಲ್ಲಿ. ಅಂದ್ರೆ ದೂರದಿಂದ ಎಲ್ಲ ನೋಡಿದಾಗ ನಿಮ್ಗೆ ಒಂದು ರೀತಿ ಕಟ್ಟಡ ನೀರಿನ ಮ್ಯಾಗ ತೇಲಾಗ್ತದೇನೋ ಅಂತ ಫೀಲ್ ಆಗ್ತದ. ಬಟ್ ಹಾಗೆ ಅನಿಸ್ತದೆ ದೂರದಿಂದ ನೋಡಿದಾಗ. ಅಂದ್ರೆ ಸಿಕ್ಕಾಪಟ್ಟೆ ಅರಮನೆಗಳೆಲ್ಲ ನೀರಿನ ಮಧ್ಯದಲ್ಲೇ ನಿರ್ಮಾಣ ಮಾಡ್ಯಾರ ಅವರು. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಐತಿ. ಅಂದರೆ ಅವಾಗೆಲ್ಲ ಯಾರಾದರೂ ಅಟ್ಯಾಕ್ ಮಾಡಿದ್ರೆ
ಸಡನ್ನಾಗಿ ಅವರು ಅರಮನೆಗೆ ತಲುಪಬಾರ್ದು. ಒಂದು ಅವ್ರು ಈಜಾಡ್ಕೊಂಡು ಬರಬೇಕು, ಇಲ್ಲ ಯಾವುದಾದ್ರೂ ಬೋಟ್ ಮೂಲಕ ಬರಬೇಕು. ಬೋಟ್ ಅಂತೂ ಇಲ್ಲಿ ಇರಲ್ಲ. ಆ ರೀತಿ ಒಂದು ಪ್ಲ್ಯಾನಿಂಗ್ಗಳಿಗೂ ಕೂಡ ಈ ರೀತಿ ನೀರಿನ ಮಧ್ಯದಲ್ಲೇ ಅರಮನೆನ ಕ್ರಿಯೇಟ್ ಮಾಡ್ತಾಯಿದ್ರು. ಅದು ಒಂದು ಕಾರಣ ಆಗಿರ್ಬೋದು. ಬಟ್ ಇದು ರಾಣಿಯರ ಅರಮನೆ ಅಂತೂ ಅಲ್ಲಿದು. ಅವಾಗೆಲ್ಲ ಭೇಟಿ ಆಗಾಕ ಅಥವಾ ಏನಾದರೂ ಮಾತುಕತೆ, ಒಂದು ರೀತಿ ಸಭಾಂಗಣ ಅಂತ ಹೇಳ್ಬೋದು, ಅದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರಂತ ಈ ಜಲ್ ಮಹಲ್ನ. ಜೈಪುರ್ ಒಳಗಡೆ ಇರುವ ಎಲ್ಲ ಪ್ಲೇಸ್ಗಳನ್ನ ನೋಡಿದಂತರೂ ಆಯಿತು. ಇನ್ನೂ ಒಂದೆರಡು ಅದಾವು. ಅದನ್ನು ಬಿಟ್ಟರೆ ಇನ್ನು ಜೈಪುರ ಒಳಗೆ ಯಾವ ಫುಡ್ ಎಲ್ಲ ಫೇಮಸ್ ಐತಿ, ಏನೆಲ್ಲ ತಿನ್ಬೇಕಂತ ಅದೊಂದ್ಸಲ ಟ್ರೈ ಮಾಡೋಣ ಬರ್ರಿ. ಬೇಕ್ಯಾಯೋ ಹಾಂ ಆಲೂಡಿಗೆ ಏಕ್ ದಿನ ಏಕ್. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡತ್ತೀನಿ. भैया क्या फेमस है भैया इधर? 20 रुपए की मसाला पेटी। ಸೊ ಅದಾದ್ಮೇಲೆ ಇದ್ರ ಟೇಸ್ಟ್ ಕೂಡ ಮಾಡತ್ತೀನಿ. ಇದ್ರ ಟೇಸ್ಟ್ ಹೆಂಗೆ ಗೊತ್ತಿಲ್ಲ, ಆದರೂ ಟ್ರೈ ಮಾಡತ್ತೀನಿ ಒಂದ್ಸಲ. भैया एक नींबू सोडा लगा दो. ಐ ಹೋಪ್ ನಿಮಗೆ ಜೈಪುರ್ನಲ್ಲಿ ತೋರಿಸಿರುವಂಥ ಈ ಫಸ್ಟ್ ಪಾರ್ಟ್ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ, ಅಥವಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ನೆಕ್ಸ್ಟ್ ಇವಾಗ ರಾಜಸ್ಥಾನದ ಇನ್ನೊಂದು ಪಾರ್ಟ್ 2 ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಮಸ್ತ್ ಸಿಗುಮ್ರಿ.